ಟಿವಿ ಹಾನಗಲ್ ಚಾನೆಲ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಹಾನಗಲ್ ಪಟ್ಟಣದಲ್ಲಿ ಮಂಗಳವಾರ ಬೆಳಗ್ಗೆ ಸರಿಯಾಗಿ 11 ಗಂಟೆಗೆ ಐಬಿಯಲ್ಲಿ ನಮ್ಮ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಅಧ್ಯಕ್ಷರಾದ ರಾಮನಗೌಡ ಬಸನಗೌಡ ಪಾಟೀಲ್ ಅವರು JDS ತಾಲೂಕು ಅಧ್ಯಕ್ಷರು ಅವರು ಬುಧವಾರ ಇರುವ ಮಣ್ಣೆತ್ತಿನ ಅಮಾವಾಸ್ಯೆಯ ಕುರಿತು ಎಲ್ಲ ರೈತ ಬಾಂಧವರಿಗೂ ಮಣ್ಣೆತ್ತಿನ ಅಮಾವಾಸ್ಯೆ ಎಲ್ಲರಿಗೂ ಶುಭ ಕೋರಿದ್ದಾರೆ. ಮಯೂರ್ ಟಿವಿ ಮಾಡಿದರು. ಆದರೆ ಮಳೆರಾಯನ ಒಂದು ಕೃಪೆಯಿಂದ ಜಾಸ್ತಿ ಮಳೆ ಆಗಿರೋದ್ರಿಂದ ನಮ್ಮ ರೈತರು ಬಿತ್ತಿರ್ತಕ್ಕಂಥ ಗೋವಿನ ಜೋಳ ಕ್ಷೀಣಿಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದು ಹೆಚ್ಚು ಮಳೆ ಆದರೆ ಗೋವಿನ ಜೋಳ ತಡೆಯೋದಿಲ್ಲ. ಹಾಗಾಗಿ ಸಮಸ್ತ ನನ್ನ ರೈತರು ಬಿತ್ತಿರ್ತಕ್ಕಂಥ ಎಲ್ಲ ಗೋವಿನ ಜೋಳ 100ಕ್ಕೆ 99% ಹಾಳಾಗ್ತಕ್ಕಂಥ ವ್ಯವಸ್ಥೆ ಇದೆ. ಹಾಗಾಗಿ ಸಂಬಂಧಪಟ್ಟ ತಾಲೂಕಿನ ಕೃಷಿ ಅಧಿಕಾರಿಗಳು, ಸಂಬಂಧಪಟ್ಟ ರೆವಿನ್ಯೂ ಅಧಿಕಾರಿಗಳು, ಸಾಮಾನ್ಯ ತಾಲೂಕಿನ ದಂಡಾಧಿಕಾರಿಗಳು ಈ ಒಂದು ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ನಮ್ಮ ರೈತರನ್ನು ಬದುಕಿಸ್ತಕ್ಕಂಥ ಕೆಲಸವನ್ನು ತಾವು ಮಾಡಲೇಬೇಕು. ಯಾಕೆಂತ ಹೇಳಿದರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೊಲವನ್ನು ಹಸನು ಮಾಡಿ ರಸಗೊಬ್ಬರವನ್ನು ತಂದು ಬಿತ್ತನೆ ಮಾಡಿರ್ತಕ್ಕಂಥ ಫಸಲು ಕೈಗೆ ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಅತಿ ಶೀಘ್ರದಲ್ಲೇ ನಮ್ಮ ರೈತರಿಗೆ ಬಿಸಿ ತಟ್ಟಿರ್ತಕ್ಕಂಥದ್ದು ಈ ಮಳೆರಾಯನ ಕೃಪೆಯಿಂದಾಗಿದೆ. ಹಾಗಾಗಿ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಬೇಕು. ನಮ್ಮ ರೈತರ ಹೊಲಗಳಿಗೆ ಹೋಗಿ ಆ ಹೊಲಗಳು ಪೀಕ್ ಹಾಳಾಗಿರ್ತಕ್ಕಂಥದ್ದನ್ನು ಖಚಿತಪಡಿಸಿಕೊಂಡು ಅವರಿಗೆ ಸರ್ಕಾರದ ಬರ್ತಕ್ಕಂಥ ಸವಲತ್ತನ್ನು ಯಾವುದೇ ಕಾರಣಕ್ಕೂ ಕೊಡಬೇಕು. ಯಾಕೆ ಈ ನೋವಿನ ಒಂದು ವಿಚಾರ ಅಂತ ಹೇಳಿದರೆ, ಮೊನ್ನೆ ಬೇಸಿಗೆ ಪೀಕನ್ನು ಬೆಳೆದುಕೊಂಡು ಅವರು ಕೈಗೆ ಬೇಸಿಗೆ ಪೀಕನ್ನು ತೆಗೆದುಕೊಳ್ಬೇಕು ಅನ್ನೋ ಸಮಯದಲ್ಲಿ ಕೂಡ ಅಕಾಲಿಕ ಮಳೆಯಿಂದ ನಮ್ಮ ರೈತರು ಅನುಭವಿಸಿರ್ತಕ್ಕಂಥ ಹಿಂಸೆಗಳನ್ನು ನಾವೆಲ್ಲ ನೋಡಿದ್ದೇವೆ. ಹಾಗಾಗಿ ರೈತರ ಪರ ಕಾಳಜಿ ಇರತಕ್ಕಂಥ ಈ ನಮ್ಮ JDS ಪಕ್ಷದ ಹಕ್ಕೊತ್ತಾಯ ಹಾಗೂ ರೈತರ ಸಾಲ ಮನ್ನಾ ಹರಿಕಾರರ ಪಕ್ಷ ನಮ್ಮ JDS ಪಕ್ಷ. ಮುಂದಿನ ದಿನಮಾನಗಳಲ್ಲಿ ಕೂಡ ನಾವು ಹಾನಗಲ್ ತಾಲೂಕಿನಲ್ಲಿ ಸಮಸ್ತ ರೈತರ ಸಾಲ ಮನ್ನಾ ಮಾಡುವ ಕನಸನ್ನು ಕಂಡಿದ್ದೇವೆ. ನಮ್ಮ ಮಹಿಳೆಯರು, ನಮ್ಮ ಅಕ್ಕ ತಂಗಿಯರು ಗ್ರೂಪಿನಲ್ಲಿ ಮಹಿಳಾ ಸ್ವಶಕ್ತಿ ಸಂಘಗಳಲ್ಲಿ, ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಮಾಡಿಕೊಂಡಿರ್ತಕ್ಕಂಥ ಸಾಲವನ್ನು ಕೂಡ ಮನ್ನಾ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿರತಕ್ಕಂಥ ಪಕ್ಷ ನಮ್ಮ JDS ಪಕ್ಷ. ಹಾಗಾಗಿ ನಮ್ಮ JDS ಪಕ್ಷದ ಹಕ್ಕೊತ್ತಾಯ ನನ್ನ ರೈತರಿಗೆ ಸಮಸ್ಯೆ ಆಗಿದೆ. ಹಾಗಾಗಿ ಅವರನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಈ ಸರ್ಕಾರದ್ದಿದೆ. ಹಾಗಾಗಿ ಎಲ್ಲ ಅಧಿಕಾರಿಗಳು ಸಮಸ್ತ ರೈತರ ಹೊಲಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ಬರತಕ್ಕಂಥ ಸರ್ಕಾರದ ಸವಲತ್ತುಗಳನ್ನು ಯಾವುದೇ ಕಾರಣಕ್ಕೂ ಕೊಡಬೇಕು ಅಂತಕ್ಕಂಥದ್ದು ನಮ್ಮ JDS ಪಕ್ಷದ ಹಕ್ಕೊತ್ತಾಗಿದೆ. ಈ ವಿಚಾರವನ್ನು ನಾವು ನಮ್ಮ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರ ಗಮನಕ್ಕೆ ತಂದಿದ್ದೇವೆ. ಹಾಗೂ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ HD ದೇವೇಗೌಡ ಸಾಹೇಬರ ಗಮನಕ್ಕೂ ಕೂಡ ನಾವು ವಿಚಾರವನ್ನು ತಂದಿರತಕ್ಕಂಥದ್ದು ಇದೆ. ಹಾಗಾಗಿ ಹಾನಗಲ್ ತಾಲೂಕಿನ ಸಮಸ್ತ ಅಧಿಕಾರಿಗಳು ರೈತರ ಪರ ಕಾಳಜಿಯನ್ನು ತಾವು ಹೊಂದಲೇಬೇಕು. ಯಾಕೆ ಅಂತ ಹೇಳಿದರೆ, ನಮ್ಮ ರೈತರು ಬೆಳೆದ್ರೆ ನಿಮಗೆ ಸ್ಯಾಲ್ರಿ ಕೊಡೋಕೆ ನಮ್ಮ ಸರ್ಕಾರದಲ್ಲಿ ದುಡ್ಡು ಇರ್ತದೆ. ಇದನ್ನು ಎಲ್ಲರೂ ಮನಗಂಡು ರೈತರನ್ನು ಗೌರವಿಸ್ತಕ್ಕಂಥ ಕೆಲಸ ಹಾನಗಲ್ ತಾಲೂಕಿನಲ್ಲಿ ಆಗಬೇಕು ಅಂತಕ್ಕಂಥದ್ದು ನಮ್ಮ JDS ಪಕ್ಷದ ಹಕ್ಕೊತ್ತಾಯ, ವಿನಮ್ರ ಮನವಿ ಕೂಡ. ಇದು ನಮ್ಮ ರೈತರ ಪರ ಕಾಳಜಿ ಅಂತೇಳಿ ತಾವು ಅನ್ಕೋಬೋದು.